Hi guys, big update from KEA regarding GTTC recruitment 2024. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಖಾಲಿ ಇರುವ 98 ವಿವಿಧ ವೃಂದದ ಹುದ್ದೆಗಳಿಗೆ ಏನು ಒಂದು ನೋಟಿಫಿಕೇಶನ್ ಕರೆಯಲಾಗಿತ್ತು. ಸೊ ಹಳೆ ನೋಟಿಫಿಕೇಶನ್ ಪ್ರಕಾರ 16/5/2024ರಿಂದ 15/6/2024 ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಒಂದು ಅವಕಾಶವನ್ನು ನೀಡಲಾಗಿತ್ತು. ಸೊ ಈಗ ಆ ಒಂದು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಎಕ್ಸ್ಟೆಂಡ್ ಮಾಡಿ ಮತ್ತೊಮ್ಮೆ ಒಂದು ಹೊಸ ದಿನಾಂಕ ಕೂಡ ಪ್ರಕಟಿಸಲಾಗಿದೆ. ಅದೇ ರೀತಿ ಆ ಒಂದು ಹೊಸ ದಿನಾಂಕ ಯಾವಾಗ, ಅರ್ಜಿ ವಿಸ್ತರಿಸಲಾದ ದಿನಾಂಕ ಯಾವಾಗ, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗ, ಅದೇ ರೀತಿ ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಯಾವಾಗ, ಸೊ ಎಲ್ಲ ದಿನಾಂಕವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ಗಳು KPSC ಹಾಗೂ KEA ರಿಲೇಟೆಡ್ ನೋಟಿಫಿಕೇಶನ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇಂದ ಒಂದು ಅಫಿಷಿಯಲ್ ಆಗಿ ಹೊರಡಿಸಲಾಗಿರುವಂತಹ ಒಂದು ಪ್ರಕಟಣೆ ಆಗಿರುತ್ತೆ. ಸೊ KEA ವೆಬ್ಸೈಟ್ನಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತದೆ. ಅಫಿಷಿಯಲ್ ಆಗಿ 15/6/2024 ಈ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತದೆ. ಓಕೆ, ಸೊ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಖಾಲಿ ಇರುವ 98 ವಿವಿಧ ವೃಂದದ ಹುದ್ದೆಗಳಿಗೆ ಪ್ರಾಧಿಕಾರದ ಅಧಿಸೂಚನೆ ದಿನಾಂಕ 9/5/2024 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 16/5/2024ರಿಂದ 15/6/2024 ಅವಕಾಶ ನೀಡಲಾಗಿತ್ತು. ಅಂದ್ರೆ ಏನು ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ರು, ಆ ಒಂದು ನೋಟಿಫಿಕೇಶನ್ ಪ್ರಕಾರ 16/5/2024ರಿಂದ 15/6/2024 ಅವಕಾಶವನ್ನು ನೀಡಲಾಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರಕ್ಕೆ ಮನವಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಿಸಲು ಕೋರಿದ್ದರಿಂದ ಸದರಿ ಸಂಸ್ಥೆಯು ಪತ್ರ ಬರೆದು ಅರ್ಜಿ ಸಲ್ಲಿಕೆಯನ್ನು ವಿಸ್ತರಿಸುವಂತೆ ಪ್ರಾಧಿಕಾರಕ್ಕೆ ಕೋರಿರುತ್ತಾರೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಕೆಳಗಿನಂತೆ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ಮತ್ತೊಮ್ಮೆ ಅಂದ್ರೆ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಸೊ ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಂದ್ರೆ ಅರ್ಜಿ ಸಲ್ಲಿಕೆ ವಿಸ್ತರಿಸಲಾದ ದಿನಾಂಕ 16/6/2024ರಿಂದ ಏನು ಒಂದು ಲಾಸ್ಟ್ ಡೇಟ್ 15/6 ಇತ್ತು. ಸೊ ಈಗ ಮತ್ತೆ 16/6/2024 ಎಕ್ಸ್ಟೆಂಡ್ ಮಾಡಿ ಕೊನೆ ದಿನಾಂಕ 29/6/2024 ಒಂದು ಎಕ್ಸ್ಟೆಂಡ್ ಮಾಡಲಾಗಿದೆ. ಅದೇ ರೀತಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆ ದಿನಾಂಕ 1/7/2024 ಬ್ಯಾಂಕ್ ಕೆಲಸದ ವೇಳೆಗೆ. ಸೊ ಇದು ಬಂದ್ಬಿಟ್ಟು ಒಂದು ನ್ಯೂ ಅಪ್ಡೇಟ್ ಆಗಿರುತ್ತೆ ಫ್ರಮ್ KEA ರಿಗಾರ್ಡಿಂಗ್ GTTC ರಿಕ್ರೂಟ್ಮೆಂಟ್ ನ ಕುರಿತು ಒಂದು ನ್ಯೂ ಅಪ್ಡೇಟ್ ಆಗಿರುತ್ತೆ. ಡೇಟ್ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಯಾರೆಲ್ಲ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿಲ್ಲ, ಅರ್ಜಿ ಸಲ್ಲಿಸುವಾಗ ಯಾವುದೆಲ್ಲ ಒಂದು ಇಶ್ಯೂ ಬರ್ತಾ ಇದೆ, ಸೊ ಅವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ 16ರಿಂದ 29/6/2024 ಮತ್ತೊಮ್ಮೆ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಅದೇ ರೀತಿ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ಬೇಗ ಅರ್ಜಿ ಸಲ್ಲಿಸಿ. ಅದೇ ರೀತಿ ಡಿಲೇ ಮಾಡಕ್ ಹೋಗ್ಬೇಡಿ, ಲಾಸ್ಟ್ ಟೈಮಿಗೆ ಅರ್ಜಿ ಸಲ್ಲಿಸಲು ಹೋಗ್ಬೇಡಿ, ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿ ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.